ನೋಡಿ, ನಮ್ಮೆಲ್ಲ 8ನೇ ತರಗತಿಯ ವಿದ್ಯಾರ್ಥಿಗಳೇ, ನಿಮ್ಮ ಘಾತಾಂಕಗಳ ಆಟ ಅಧ್ಯಾಯವನ್ನು ಮುಂದುವರಿಸೋಣ. ಕೊನೆಯ ಒಂದು ಎಕ್ಸಸೈಸ್ನಲ್ಲಿ ಅಭ್ಯಾಸವನ್ನು ಮುಂದುವರಿಸ್ತಾ ಇದ್ದೀನಿ. 9ನೇ ಪ್ರಶ್ನೆ ಏನಿದೆ ಅಂತ ನೋಡಿ. ಒಂದು ಹಾಲು ಉತ್ಪಾದನಾ ಘಟಕ ಇದೆ. ಅದರಲ್ಲಿ ಒಂದು ವರ್ಷದಲ್ಲಿ 8.5 ಬಿಲಿಯನ್ 8.5 ಬಿಲಿಯನ್ ಪ್ಯಾಕೆಟ್ ಹಾಲನ್ನು ಉತ್ಪಾದನೆ ಮಾಡ್ತಾ ಇದ್ದಾರೆ. ಆಮೇಲೆ ಅವರಿಗೆ ಪ್ರತಿ ಪ್ಯಾಕೆಟ್ಗೆ ಒಂದು ಯುನಿಕ್ ಐ ಡಿ, ಅನನ್ಯ ಐಡೆಂಟಿ ಬೇಕಾಗಿದೆ, ಗುರುತಿಸುವಿಕೆ ಬೇಕಾಗಿದೆ. ಅದಕ್ಕೆ ಕೋಡನ್ನು ರಚನೆ ಮಾಡೋರು. ಅದಕ್ಕೆ 0ದಿಂದ 9 ಅಂಕೆಗಳನ್ನು ಬಳಸಲು ಆಯ್ಕೆ ಮಾಡಿದರೆ ಎಷ್ಟು ಅಂಕೆಗಳನ್ನು, ಆ ಕೋಡ್ ಇದ್ದದ್ದು ಎಷ್ಟು ಅಂಕೆಗಳನ್ನು ಒಳಗೊಂಡಿದ್ದತೆ ಅಂತಕ್ಕಂಥದ್ದು ಪ್ರಶ್ನೆ ಇದೆ. ಇಲ್ಲಿ ನೋಡಿರಿ, ಒಂದು ವರ್ಷದಲ್ಲಿ ಉತ್ಪಾದಿಸಿದ ಪ್ಯಾಕೆಟ್ಗಳ ಸಂಖ್ಯೆ, ಉತ್ಪಾದಿಸಿದ ಹಾಲಿನ ಪ್ಯಾಕೆಟ್ಗಳ ಸಂಖ್ಯೆ ಅದು ಯೋಜನೆ ಏನು ಹಾಕ್ಕೊಂಡಿದಲ್ಲ, ಅದು 8.5 ಬಿಲಿಯನ್. 8.5 ಬಿಲಿಯನ್ ಅಂದರೆ ಇದು ಹೆಂಗೆ ಬರಿಬೇಕಂದ್ರೆ 10⁹ ಈಕ್ವಲ್ ಟು 8.5 ಇಂಟು 10⁹ ಇಷ್ಟು ಸಂಖ್ಯೆ ಇದೆ. ಆಮೇಲೆ ಪ್ರತಿ ಪ್ಯಾಕೆಟ್ಗೆ ಎಷ್ಟು ಒಂದು ಅನನ್ಯ ಐ ಡಿ ಕೋಡ್ ಬೇಕಾಗಿದೆ. ಪ್ರತಿ ಕೋಡ್ನಲ್ಲಿ n ಸಂಖ್ಯೆಗಳದಾವ ಅಂತ ತಿಳ್ಕೊಂಡು ನಾವು n ಸಂಖ್ಯೆಗಳಿವೆ ಎಂದು ಭಾವಿಸಿ. ಒಂದು ಕೋಡಿನೊಳಗೆ ನಾವು n ಸಂಖ್ಯೆಗಳದಾವು ಅಂತ ತಿಳ್ಕೊಳ್ಳೋಣ. ಆಮೇಲೆ ಆಯ್ಕೆಯ ಸಾಧ್ಯತೆಗಳೇನಿದೆ, ಆಯ್ಕೆಯ ಸಾಧ್ಯತೆಗಳು ಎಷ್ಟು ಅಂತಂದ್ರೆ 10 ಅಂತ ಹೇಳ್ತೀನಿ. ಆಯ್ಕೆಯ ಸಾಧ್ಯತೆಗಳೇನು 10. ಯಾಕೆ 10 ಅಂತಂದ್ರೆ, ಯಾಕೆ ಅಂತಂದರೆ 0 to 9, 0ದಿಂದ 9 ಎನಿಸ್ರಿ, 0 to 9 ಎನಿಸ್ಕೊತ ಹೋದ್ರೆ ನಿಮ್ಗೆ 10 ಸಂಖ್ಯೆ ಆಗ್ತಾವೆ. ಆಯ್ಕೆಯ ಸಾಧ್ಯತೆಗಳು ಎಷ್ಟಾಗ್ತದೆ? 0ದಿಂದ 9 ಇರೋದ್ರಿಂದ 10 ಆಗ್ತದೆ ಅಂತಕ್ಕಂಥದ್ದು ನಮಗೆ ಗಮನದಲ್ಲಿ ಇಟ್ಕೊಡ್ರಿ. ಆದ್ದರಿಂದ n ಅಂಕಿಯ ಕೋಡ್ಗಳ ಸಂಖ್ಯೆ, ಆದ್ದರಿಂದ n ಅಂಕಿಯ ಕೋಡ್ಗಳ ಸಂಖ್ಯೆ ಅವಾಗ ಏನಾಗ್ತೈತೆ ಅಂತ ನಮ್ಗೆ 10⁻n ಆಗ್ತೈತೆ. n ಅಂಕಿಯ ಕೋಡ್ಗಳ ಸಂಖ್ಯೆ ಏನಾಗತ್ತಾ? ಈಕ್ವಲ್ ಟು 10⁻n ಅಂತಕ್ಕಂಥದ್ದನ್ನು ನಾವು ಗಮನಿಸ್ತೀವಿ. ಇಲ್ಲಿ 10⁻n ಅನ್ನೋದು ಏನಿದೆಯಲ್ಲ, ಈ ಕೋಡ್ಗಳ ಸಂಖ್ಯೆ ಇದು ಎಷ್ಟು ದಾಟಬಾರ್ದು ಅಂತಂದ್ರೆ 8.5 ಇಂಟು 10⁻9 ಇದಕ್ಕೆ ಸಮ ಇರಬೇಕು, ಇಲ್ಲಾಂದರೆ ಇದಕ್ಕಿಂತ ಹೆಚ್ಚಿರಬೇಕು. 10⁻n ಏನಿದೆ ಗ್ರೇಟರ್ ದೆನ್ ಇರಬೇಕು, ಇಲ್ಲ ಸಮ ಇರಬೇಕು. ಅದಕ್ಕೆ 8.5 ಇಂಟು 10⁻9. ಇನ್ನು ಇದಕ್ಕೆ ತೃಪ್ತಿಪಡಿಸುವಂಗೆ ಎನ್ನದ ಬೆಲೆ ಎಷ್ಟಿರಬೇಕು? ಇಲ್ಲಿ ನೋಡಿರಿ, 8.5 ಇಂಟು 10⁻9 ಐತೆ. ಈಗ n 9 ತೊಗೊಂಡ್ರನ್ನ ಸಮ ಆಗ್ತದೆ ನಿಯರ್ಲಿ, ಮತ್ತು 8.5 ಒಂದು ಗುಣಾಕಾರ ಆಕೈತೆ ಅಂದರೆ ಇದು ಹೆಚ್ಚಾಗಬೇಕು, ಅಂದ್ರೆ ಕನಿಷ್ಠ ಬೆಲೆ. ಆದ್ದರಿಂದ ಎನ್ನನ ಕನಿಷ್ಠ ಬೆಲೆ ಎಷ್ಟಾಗಬೇಕು? ಈ ಒಂದು ಅಸಮತೆಯನ್ನು ತೃಪ್ತಿಪಡಿಸ್ತಕ್ಕಂಥ ಎನ್ನನ ಬೆಲೆ ಯಾವುದಾಗ್ತೈತಿ ಅಂದ್ರೆ, ಇನ್ನು 9 ತೊಗೊಂಡ್ರೆ ಈಕ್ವಲ್ ಟು ಬಂತು, ಇದು ಈ ಕಡೆ ಹೆಚ್ಚಾಗಬೇಕಲ್ಲ, ಇದಕ್ಕಿಂತನೂ ಇದು ಗ್ರೇಟರ್ ಐತೆ ಅಂದ್ರೆ ಇದ್ರ ಮುಂದಿನ ಬೆಲೆ 9ರ ಮುಂದಿನ ಬೆಲೆ ತೊಗೊರಿ 10, ಅಂದರೆ n ಈಕ್ವಲ್ ಟು ಎಷ್ಟಾಕತಿ? 10 ಆಕತಿ. ಅದು ಎನ್ನನ ಕನಿಷ್ಠ ಬೆಲೆ ಎಷ್ಟಾಕತಿ? 10 ಆಕತಿ. ಆದ್ದರಿಂದ ನಮ್ಮ ತೀರ್ಮಾನ ಏನು, ನಾವೇನು ತೀರ್ಮಾನ ತಗೊಳ್ತೀವಿ ಅಂತಂದ್ರೆ, ಆ ಒಂದು ಕೋಡ್ನಲ್ಲಿ ನಂಬರ್ ಆಫ್ ಡಿಜಿಟ್ಸ್ ಎಷ್ಟಿರಬೇಕು ಅಂತಂದರೆ 10 ಅಂತಕ್ಕಂಥದ್ದನ್ನು ನಾವು ನೋಡ್ತೀವಿ. ಆದ್ದರಿಂದ ಕೋಡ್ನಲ್ಲಿರ್ತಕ್ಕಂತಹ ಆಯ್ಕೆ ಮಾಡಿದರೆ ಕೋಡ್ ಎಷ್ಟು ಸಂಖ್ಯೆಗಳನ್ನು ಒಳಗೊಂಡಿರುತ್ತದೆ. ಆದ್ದರಿಂದ ಕೋಡ್ ಎಷ್ಟು ಸಂಖ್ಯೆ ಹೊಂದಿರ್ತೈತೆ ಅಂದ್ರೆ 10 ಸಂಖ್ಯೆಗಳನ್ನು ಹೊಂದಿರುತ್ತದೆ ಅನ್ನುವ ನಾವು ತೀರ್ಮಾನಕ್ಕೆ ಬರ್ತೀವಿ. ಇಲ್ಲೆಲ್ಲೋ ಬರ್ಕೊಂಡೇವೆ ನೋಡ್ರಿ, n ಅಂದರೆ ಏನಂತ ಹೇಳಿ.
ಎನ್ ಅಂಕಿಯ ಕೋಡ್ಗಳ ಸಂಖ್ಯೆ. ಎನ್ ಅಂಕಿ, ಆ ಕೋಡ್ದೊಳಗೆ ಎನ್ ಅಂಕಿ ಅದಾವೆ. ಆ ಎನ್ ಬೆಲೆ ಎಷ್ಟಿರಬೇಕು ಅನ್ನೋದು ನಾವು ಒಂದು ಜಜ್ಮೆಂಟ್ ತೊಗೊಂಡ್ವಿ. ಆ ಎನ್ನದ ಬೆಲೆ ಎಷ್ಟಿರಬೇಕು? 10 ಇರಬೇಕು. ಅಂದರೆ ಎನ್ನ ಆ ಒಂದು ಕೋಡ್ದೊಳಗೆ ಇರ್ತಕ್ಕಂಥ ಅಂಕಿಗಳ ಸಂಖ್ಯೆ ಎಷ್ಟಿರಬೇಕು? 10 ಸಂಖ್ಯೆಗಳನ್ನು ಹೊಂದಿರಬೇಕು ಅಂತಕ್ಕಂಥದ್ದನ್ನು ನಾವು ಕಾಣ್ತೀವಿ. ಮುಂದಿನ ಒಂದು ಪ್ರಶ್ನೆ ಏನಪ್ಪ ಅಂತಂದ್ರೆ 64 ಅನ್ನೋದು ಒಂದು ವರ್ಗ ಸಂಖ್ಯೆ ಐತಿ. ಆಮೇಲೆ ಘನಸಂಖ್ಯೆ 4^3. ಇದನ್ನು ಘನಸಂಖ್ಯೆನೂ ಬರೆಯೋಕೆ ಬರ್ತೈತಿ, ವರ್ಗ ಸಂಖ್ಯೆನೂ ಬರೆಯೋಕೆ ಬರ್ತೈತಿ. ವರ್ಗ ಸಂಖ್ಯೆ ಅಂದರೆ 8ರ ವರ್ಗ, ಘನಸಂಖ್ಯೆ ಅಂದರೆ 4^3 ಬರೀಬೇಕು. ವರ್ಗ ಮತ್ತು ಘನ ಎರಡೂ ಆಗಿರುವ ಇತರೆ ಸಂಖ್ಯೆಗಳು ಇವೆ ಅಂತ ನಾವು ವರ್ಗ ಮತ್ತು ಘನ ಎರಡೂ ಆಗಿರುವ ಇತರೆ ಸಂಖ್ಯೆಗಳು ಇವೆಯೇ? ಇತರೆ ವರ್ಗ ಮತ್ತು ಘನ ಆಗಿರುವ ಇತರೆ ಸಂಖ್ಯೆಗಳು ಇವೆ ಅಂತ ಹೇಳಬೇಕು. ವರ್ಗ ಮತ್ತು ಘನ ಎರಡೂ ಆಗಿರುವ ಇತರೆ ಸಂಖ್ಯೆಗಳಿವೆ ಯಾವುವು? ಅಂತಹ ಸಂಖ್ಯೆಗಳನ್ನು ಸಾಮಾನ್ಯವಾಗಿ ವಿವರಿಸುವ ಮಾರ್ಗವಿದೆ. ಅದನ್ನು ಉದಾಹರಣೆ 1 ತಗೊಂಡ್ರೆ ಇದು 1ರ ವರ್ಗನೂ ಐತಿ, 1ರ ಘನನೂ ಐತಿ ಅಂತ ಇನ್ನೊಂದೆರಡು ಸಂಖ್ಯೆ ನಮಗೆ ಕಾಣಿಸ್ತಾವೆ. ಭಾಳಷ್ಟು ಇದಾವೆ, ಅದರ ಒಂದೆರಡು ತಗೊಳ್ಳೋಣ. 729ಅನ್ನು 27ರ ವರ್ಗ ಬರಿಬೋದು, 27ರ ವರ್ಗನೂ ಬರಿಬೋದು. ಮತ್ತು 9ರ ಘನ ನಿಮಗೆ ಗೊತ್ತು, 729 9ರ ಘನನೂ ಆಗಿರ್ಬೋದು. ಅಂದರೆ ಇದು ವರ್ಗನೂ ಆಗಿ ಬರೋಕೆ ಬರ್ತೈತಿ, ಘನನೂ ಆಗಿ ಬರೋಕೆ ಬರ್ತೈತಿ. 27ರ ವರ್ಗ ಅಂತ ಹೇಳಿದೆ, ಬರೀವಾಗ ತಪ್ಪಿತಲ್ಲಿ 27ರ ವರ್ಗ ಮತ್ತು 9ರ ಘನ ಆಗಿ ನಮಗೆ ಬರೋಕೆ ಬರ್ತೈತಿ. ಇನ್ನೊಂದು ಸಂಖ್ಯೆ ಐತಿ 4096, 4096. ಇದನ್ನು ಹೆಂಗೆ ಬರಿಬೋದು ಅಂತಂದ್ರೆ 64ರ ವರ್ಗ 16ರ ಘನ, 64ರ ವರ್ಗ ಇದನ್ನು ಮಾಡಿ ನೋಡ್ರಿ, ಆದರೆ 16ರ ಘನ ಆಗಿ ಬರಲಿಕ್ಕೆ ಬರ್ತದೆ. 64 ಗುಣಿಸ್ರಿ 4096 ಬರ್ತದೆ. 16 ಮಾಡಿದ್ರೆ ಅವಾಗೂ 4096 ಬರ್ತದೆ. ಹಾಗಾಗಿ ಈ 64 ಹೆಂಗೆ ಒಂದು ಸಂಖ್ಯೆ ವರ್ಗ ಮತ್ತು ಘನ ಎರಡೂ ಆಗೈತಲ್ಲ, ಅಂಥ ಇತರೆ ಸಂಖ್ಯೆಗಳದಾವೆ. 1 ಅದ, 729 ಅದ, 4096 ಅದ. ಹಂಗೆ ಮುಂದೆ ನಾವು ಸೀಕ್ವೆನ್ಸ್ ಮುಂದೆ ಹೋದ್ರೆ ಇನ್ನೂ ಇತರೆ ಸಂಖ್ಯೆಗಳು ನಮಗೆ ಸಿಗ್ತಾವೆ ಅಂತಕ್ಕಂಥದ್ದನ್ನು ಕಾಣ್ತೀವಿ. ಇನ್ನು ಮುಂದಿನ ಪ್ರಶ್ನೆ ನೋಡ್ರಿ, 11ನೇ ಪ್ರಶ್ನೆ. ಒಂದು ಡಿಜಿಟಲ್ ಲಾಕರ್ 5 ಅಕ್ಷರ ಸಂಖ್ಯಾಯುಕ್ತ ಪಾಸ್ಕೋಡ್ ಹೊಂದಿದೆ. ಉದಾಹರಣೆ, ಅಕ್ಷರ ಸಂಖ್ಯಾಯುಕ್ತ ಅಂದರೆ ಅಕ್ಷರನೂ ಅದಾವೆ, ಅದ್ರಾಗ ಸಂಖ್ಯೆಗಳನ್ನೂ ಅದಾವೆ. ಇಲ್ಲಿ ಉದಾಹರಣೆ ಜಿ ಇದು ಅಕ್ಷರ ಇದೆ, ಆಮೇಲೆ 9 ಅನ್ನೋದೇನು ಅಥವಾ 8 ಅನ್ನೋದೇನು ಇದು ಸಂಖ್ಯೆ ಮತ್ತು ಅಕ್ಷರ ಎರಡನ್ನೂ ಒಳಗೊಂಡಿರ್ತೈತಿ. ಅದ್ರ ಒಟ್ಟು ಕೋಡ್ದಾಗ ಆ ಒಂದು ಕೋಡ್ದೊಳಗೆ 5 ಸಂಖ್ಯೆ ಬರಬೇಕು. ಆ ಅಕ್ಷರ ಮತ್ತು ಸಂಖ್ಯೆ ಎಲ್ಲ ಕೂಡ 5 ಇರಬೇಕು. ಹಂಗೆ ಪಾಸ್ಕೋಡನ್ನು ಹೊಂದಿದೆ. ಕೆಲವು ಉದಾಹರಣೆ ಇಲ್ಲಿ ಕೊಟ್ಟಿದ್ದಾರೆ. ಇಂಥ ಎಷ್ಟು ಕೋಡ್ಗಳು ಸಾಧ್ಯ ಅಂತಕ್ಕಂಥದ್ದು ಪ್ರಶ್ನೆ. ಆಲ್ಫಾ ನ್ಯೂಮರಿಕ್ ಕೋಡ್ಗಳು ಇಂಥವು ಎಷ್ಟು ಅದಾವು? ಓಕೆ, ಇದನ್ನು ನಾವು ಏನು ಮಾಡಬೇಕಾಗೈತಿ? ಕಂಡು ಹಿಡ್ಕೋಬೇಕಾಗೈತಿ. ಅಂಥ ಎಷ್ಟು ಕೋಡ್ಗಳು ಸಾಧ್ಯ ಅಂತಕ್ಕಂಥದ್ದು ಪ್ರಶ್ನೆಯಾಗಿದೆ. ಅಲ್ಲೇ ನಮಗೆ ಅಕ್ಷರಗಳ 0ದಿಂದ 9 ತೊಗೊಳಕ್ಕೆ ಸಾಧ್ಯತೆ ನೋಡಿ. ಅಕ್ಷರಗಳ 0ದಿಂದ 9 ಅಲ್ಲ, ಅಕ್ಷರಗಳ ಸಂಖ್ಯೆ ನಮಗೆ ಟೋಟಲ್ ಎಷ್ಟು ಆಕೈತೆ ಅಂದ್ರೆ A to Z ಅಂದರೆ ಇವು 26 ಬಂದು. ಆಮೇಲೆ ಅಂಕಿಗಳ ಎಲ್ಲಿಂದ ಎಲ್ಲಿ ತನಕ ತೊಗೊಳಕ್ಕೆ ಸಾಧ್ಯತೆ ನಿಮ್ಗೆ? 0 to 9, 0ದಿಂದ 9 ಅಂದರೆ ಇವು ಎಷ್ಟು ಆಗ್ತಾವೆ? 10 ಆಗ್ತಾವೆ. ಆದ್ದರಿಂದ ಒಟ್ಟು ಸಾಧ್ಯತೆಗಳು, ಒಟ್ಟು ಏನದು ಅಕ್ಷರ ಸಂಖ್ಯಾಯುಕ್ತ ಬೆಲೆಗಳು, ಒಟ್ಟು ಅಕ್ಷರ ಸಂಖ್ಯಾಯುಕ್ತ ಬೆಲೆಗಳು ಎಷ್ಟಾಗ್ತಾವು ಅಂತಂದ್ರೆ 26 ಅಕ್ಷರ 10 ಸಂಖ್ಯೆಗಳು ಅಂದರೆ ಟೋಟಲ್ ಎಷ್ಟಾಯ್ತು? 36 ಐತಿ. ಇಲ್ಲಿ ಒಂದು ಏನಪ್ಪ ಅಂತಂದ್ರೆ 5 ಅಕ್ಷರದ ಸಂಖ್ಯಾಯುಕ್ತ ಪಾಸ್ಕೋಡ್ ಆಗ್ಬೇಕಾಗೈತಿ. ನಮಗೆ 5 ಅಕ್ಷರದ ಒಂದು ಆಲ್ಫಾ ನ್ಯೂಮರಿಕ್ ಪಾಸ್ಕೋಡ್ ಆಗ್ಬೇಕಾಗೈತಿ. ಒಟ್ಟು ನಿಮಗೆ ಅಕ್ಷರ ಮತ್ತು ಸಂಖ್ಯೆ ಎಲ್ಲ ಸೇರಿ ಎಷ್ಟು ಸಿಗತ್ತಾವೆ ವ್ಯಾಲ್ಯೂಸು, ಬೆಲೆಗಳು 36 ಸಿಗತ್ತಾವೆ. ಅಂದ್ರೆ 36ರ ಘಾತ 5 ಮಾಡ್ಕೊಂಡಿರ್ತಾರೆ ಉತ್ತರ ಸಿಗ್ತೈತಿ. ಇಷ್ಟ ಬರೆಯೋದು ಲಾಸ್ಟಕ್ಕೆ ನಾವು ಏನು ಬರೆಯೋದು ಅಂತಂದ್ರೆ 5
ಸ್ಥಾನಗಳು 36 ಸಾಧ್ಯತೆಗಳು. ಈಗ 5 ಸ್ಥಾನಗಳು ಆ ಕೋಡ್ದೊಳಗೆ ಮತ್ತು 36 ಸಾಧ್ಯತೆ ಅಥವಾ ಆಯ್ಕೆಗಳದಾವ, ನಮಗೆ ಆಯ್ಕೆಗಳಿವೆ. ಆದ್ದರಿಂದ ಒಟ್ಟು ಕೋಡ್ಗಳ ಸಂಖ್ಯೆ ಎಷ್ಟು ಕೋಡ್ಗಳು ಅಂತ ಕೇಳಿದರೆ, ಒಟ್ಟು ಕೋಡ್ಗಳ ಸಂಖ್ಯೆ ಈಕ್ವಲ್ ಟು 36 ಬರ್ತದೆ. 36 5 ಸಲ ಗುಣಿಸ್ಬೇಕಾಕತಿ, ದೊಡ್ಡ ಬೆಲೆ ಬರ್ತದೆ. ಇದನ್ನು 36 ಇಷ್ಟ ಇಟ್ಬಿಡೋನು ಸಾಕು. ಇನ್ನು ಮುಂದಿನ ಪ್ರಶ್ನೆ ನೋಡ್ರಿ, 12ನೇ ಪ್ರಶ್ನೆ. ಪ್ರಪಂಚದಾದ್ಯಂತ ಇರುವ ಕುರಿಗಳ ಸಂಖ್ಯೆ 10⁹ ಐತಿ. ಮೇಕೆಗಳ ಸಂಖ್ಯೆನೂ ಅಷ್ಟೇ ಆಗೈತಿ. ಕುರಿಗಳ ಸಂಖ್ಯೆ ಎಷ್ಟೈತಿ? 10⁹ ಐತಿ. ಆಮೇಲೆ ಮೇಕೆಗಳ ಸಂಖ್ಯೆ ಅದನ್ನು ಕೂಡ ಎಷ್ಟಾಗೈತೆ ಅಂದರೆ 10⁹ ಹೌದಾ? ಕುರಿ ಮತ್ತು ಮೇಕೆಗಳ ಒಟ್ಟು ಸಂಖ್ಯೆ ಕೇಳಿದ್ದಾರೆ. ಆದ್ದರಿಂದ ಕುರಿ ಮತ್ತು ಮೇಕೆಗಳ ಒಟ್ಟು ಸಂಖ್ಯೆ ಎಷ್ಟಾಯ್ತು? 10⁹ ಒಂದ ಮತ್ತು 10⁹ ಕೂಡಿಸಿ. ನಿಮ್ಗೆ 6ನೇ ಆಪ್ಷನ್ದಾಗ ಕಾಣೋದಿಲ್ಲ. ಆಮೇಲೆ 5ನೇದೂ ಕರೆಕ್ಟನ, 2 × 10⁻⁻. ಇನ್ನು ಹಿಂಗೆ ಬರಿಬೋದಲ್ಲ, 2 × 10⁻9 ಬರಿಬೋದಲ್ಲ. 10⁻9 + 10⁻9. ಈಗ ನೋಡ್ರಿ, x + x ಹೆಂಗೆ ಬರಿತೀರಿ? 2x ಬರಿತೀರಲ್ಲ, ಹಂಗೆ 10⁹ + 10⁹, 2 × 10⁹. 5 ಮತ್ತು 6, 5 ಮತ್ತು 6 ಸರಿಯಾಗಿದೆ ಅನ್ನೋದನ್ನು ಗಮನಿಸ್ತೀವಿ. ಮತ್ತೆ ಎಲ್ಲಿದಾವನ ಇಲ್ಲ, ಅದಕ್ಕೆ ಸರಿ ಹೋಗಂಗಿಲ್ಲ. ಆಮೇಲೆ 1 ನಿಮಿಷ 2 ಐತೆ. ಇದು 1ನೇದು ಬರ್ತೈತೆ ನೋಡ್ರಿ. 2 × 10 × 10⁸ ಮಾಡ್ರಿ. ನಾವು ಒಂದು ತಕ್ಕೊಂಡ್ರೆ ಅಂದ್ರೆ 10⁸ ಆಕತಿ. ಇದು 20 × 10⁸ ಆಕತಿ. ಬರಂಗಿಲ್ಲ, ಸರಿ. ಇದು ಬರೋದಿಲ್ಲ. 10⁻11 ಆಗೋದಿಲ್ಲ, 10 ಆಗೋದಿಲ್ಲ, 18 ಆಗೋದಿಲ್ಲ. ಸರಿ, ಅದು 2 ಆಗ್ತವೆ. ಮುಂದಿನ ಪ್ರಶ್ನೆ ನೋಡ್ರಿ. ಲೆಕ್ಕಾಚಾರ ಮಾಡಿ ಮತ್ತು ಉತ್ತರವನ್ನು ವೈಜ್ಞಾನಿಕ ಸಂಕೇತದಲ್ಲಿ ಬರಿದೆ ಅಂತ ಹೇಳಿದೆ. ಜಗತ್ತಿನ ಪ್ರತಿಯೊಂದು ವ್ಯಕ್ತಿಯು 30 ಬಟ್ಟೆಗಳನ್ನು ಹೊಂದಿದ್ದರೆ ಒಟ್ಟು ಬಟ್ಟೆಗಳ ಸಂಖ್ಯೆಯನ್ನು ಕಂಡುಹಿಡಿಯಿರಿ. ಈಗ ಜಗತ್ತಿನ ಅಂದಾಜು ಜನಸಂಖ್ಯೆ ಎಷ್ಟು ಅನ್ನೋದನ್ನು ನೋಡ್ರಿ. ಜಗತ್ತಿನ 8.2 ಬಿಲಿಯನ್, 8 ಬಿಲಿಯನ್ ಹೇಳ್ತೀವಿ. ಅದು ಎಕ್ಸಾಕ್ಟ್ಲಿ ಅಂದರೆ ಇನ್ನೂ ಸಮೀಪ ಕರೆಕ್ಟ್ ಹೇಳ್ಬೇಕಂದ್ರೆ 8.2 ಬಿಲಿಯನ್ ಜಗತ್ತಿನ ಒಟ್ಟು ಜನಸಂಖ್ಯೆ. ಜಗತ್ತಿನ ಒಟ್ಟು ಜನಸಂಖ್ಯೆ ತಗೊಳ್ಳೋಣ ಮೊದಲು. ಜನಸಂಖ್ಯೆ ಈಕ್ವಲ್ ಟು 8.2 × 10⁻9 ಅಂತಕ್ಕಂಥದ್ದನ್ನು ಗಮನಿಸಬೇಕು. 8.2 × 10⁹. ಈಗ ಪ್ರತಿಯೊಬ್ಬರಿಗೆ ಎಷ್ಟು ಬಟ್ಟೆ ಬೇಕಾಗಿದೆ? ಪ್ರತಿಯೊಂದು ವ್ಯಕ್ತಿ 30 ಬಟ್ಟೆಗಳನ್ನು ಹೊಂದಿದ. ಪ್ರತಿ ವ್ಯಕ್ತಿ ಹೊಂದಿದ ಬಟ್ಟೆಗಳ ಸಂಖ್ಯೆ, ಪ್ರತಿ ವ್ಯಕ್ತಿ ಹೊಂದಿದ. ಆದ್ದರಿಂದ ನೋಡ್ರಿ, ಪ್ರತಿಯೊಬ್ಬ ವ್ಯಕ್ತಿ ಕೊಟ್ಟಿದ್ದಾರೆ. ನಾನೇನು ಹೊಸದು ಬರೆಯಕತ್ತಿಲ್ಲ. ಪ್ರತಿ ವ್ಯಕ್ತಿ ಹೊಂದಿರತಕ್ಕಂಥ ಬಟ್ಟೆಗಳ ಸಂಖ್ಯೆ, ಪ್ರತಿ ವ್ಯಕ್ತಿ ಹೊಂದಿದ ಬಟ್ಟೆಗಳ ಸಂಖ್ಯೆ ಎಷ್ಟಪ್ಪ ಅಂತಂದ್ರೆ 30. ಒಟ್ಟು ಬಟ್ಟೆಗಳ ಸಂಖ್ಯೆ ಕೇಳಿದಾರ. ಒಟ್ಟು ಬಟ್ಟೆಗಳ ಸಂಖ್ಯೆಯನ್ನು ಕಂಡುಹಿಡಿಯಿರಿ. ಆದ್ದರಿಂದ ಒಟ್ಟು ಬಟ್ಟೆಗಳ ಸಂಖ್ಯೆ ನಮಗೆ ಎಷ್ಟಾಗತ್ತೆ ಅಂದ್ರೆ 8.2 × 10⁻9 × 30. ಇದನ್ನು ಗುಣಿಸ್ಬೇಕು ನೋಡ್ರಿ. 3 × 2 = 6, 3 × 2 = 24. ಆಮೇಲೆ ಈ 0 ಒಂದು ಇಡ್ರಿ. 1 ದಶಮಾಂಶ ಸ್ಥಾನ ಸೇರಿಸ್ಬೇಕಂದ್ರೆ 246 × 10⁻9. ಇನ್ನು ಆದರ್ಶ ರೂಪದಾಗ ಬರೋದ ಇದನ್ನ 2.46 × 10⁻11 ಬರಿಬೋದಲ್ಲ. ಎಸ್, 2.46. 2 ದಶಮಾಂಶ ಸ್ಥಾನ ಏನು ತೊಗೋತೀನಿ? ಈ ದಶಮಾಂಶ ಸ್ಥಾನ ಇದನ್ನು 2 ಸ್ಥಾನ ತೊಗೋತೀನಿ. 2.46
ಇಂಟು 10⁻11 ಎರಡು ಇದು ಮುಂದೆ ತೊಗೋತಾರೆ. ಇದ್ರ 2 ಬರ್ತಾವೆ, ಅದು 9 ಕೂಡಿ ಎಷ್ಟಾಕತ್ತೆ? 11 ಆಕತ್ತೆ. ಇದಿಷ್ಟು ನಮಗೆ ಪರಿಹಾರ ಮೊದಲನೇ ಒಂದು ಉಪಪ್ರಶ್ನೆಗೆ. ಎರಡನೇ ಉಪಪ್ರಶ್ನೆ ಏನಾಯ್ತು ನೋಡಿ, ಜಗತ್ತಿನಲ್ಲಿ ಸುಮಾರು 100 ಬಿಲಿಯನ್ ಜೇನುಗೂಡುಗಳಿವೆ. 100 ಬಿಲಿಯನ್, ಸಾರಿ 100 ಮಿಲಿಯನ್, 100 ಮಿಲಿಯನ್ ಅಲ್ಲ, 100 ಮಿಲಿಯನ್ ಜೇನುಗೂಡುಗಳು ಅದಾವೆ. ನಮಗೇನು ಕೇಳಿದಾರೆ ಅಂದ್ರೆ, ಪ್ರತಿ ಗೂಡು 50,000 ಜೇನುಗಳನ್ನು ಹೊಂದಿರೋ ಜೇನು ನೊಣಗಳ ಸಂಖ್ಯೆಯನ್ನು ಕಂಡುಹಿಡಿಯಕ್ಕೆ ಹೇಳಿದ್ದಾರೆ. ಪ್ರತಿ ಜೇನುಗೂಡುಗಳಿವೆ, ಜೇನುಗೂಡುಗಳ ಸಂಖ್ಯೆ ಬರ್ಕೋರಿ. ಎರಡನೇ ನೋಡ್ರಿ, ಜೇನುಗೂಡುಗಳ ಸಂಖ್ಯೆ, ಜಗತ್ತಿನಲ್ಲಿರ್ತಕ್ಕಂತಹ ಜೇನು ಗೂಡುಗಳ ಸಂಖ್ಯೆ 100 ಮಿಲಿಯನ್ ಐತಿ. 100 ಮಿಲಿಯನ್, ಮಿಲಿಯನ್ ಅಂದರೆ 10⁻6. 1 ಮಿಲಿಯನ್ ದೊಡ್ಡ ಸಂಖ್ಯೆಗಳ ಬಗ್ಗೆ ಚರ್ಚೆ ಮಾಡಿದ್ವಿ ನಾವು, ಈ ಘಾತಗಳ ಬಗ್ಗೆ ನಿಮ್ಗೆ ಮಾಹಿತಿ ಕೊಟ್ಟೈತಿ. ಅಂದ್ರೆ 100 ಗುಂಡ್ಲೆ ಎಷ್ಟಾಕತಿ? 10⁻6 ಬರೀಬೇಕು. ಇದನ್ನೊಂದು ಸ್ವಲ್ಪ ಸಣ್ಣ ಸುಲಭೀಕರಣ ಮಾಡ್ತೀನಿ ನೋಡ್ರಿ. 100 10⁻2 ಇಡಕ್ಕೆ ಬರ್ತದೆ. 10⁻2 ಬರೀನು ಇದನ್ನ ಗುಂಡ್ಲೆ 10⁻6 ಅಂದ್ರೆ ಘಾತಾಂಕಗಳ ಮೊದಲನೇ ನಿಯಮದ ಪ್ರಕಾರ 10⁻2 ಕೂಡಿಸ್ತೀರಿ 8 ಆಯ್ತು. ಒಟ್ಟು ಜೇನುಗೂಡುಗಳ ಸಂಖ್ಯೆ ಆತಿ. ಇನ್ನು ಪ್ರತಿ ಗೂಡಿನಲ್ಲಿ ಇರುವ ಜೇನು ನೊಣಗಳ ಸಂಖ್ಯೆ, ಹೌದಾ ಇಲ್ಲ? ಪ್ರತಿ ಗೂಡು ಸುಮಾರು 50,000 ಜೇನು ನೊಣ. ಓಕೆ, ಪ್ರತಿ ಗೂಡಿನಲ್ಲಿರುವ ಜೇನು ನೊಣಗಳ ಸಂಖ್ಯೆ ಎಷ್ಟೈತಪ್ಪ ಅಂತಂದ್ರೆ 50,000 ಐತಿ. 50,000 ಐತಿ, ಹೌದಾ? 50,000 ನೊಣಗಳನ್ನು ಒಂದು ಗೂಡು ಹೊಂದೈತಿ. ಅಂಥವು ಗೂಡುಗಳು ಎಷ್ಟದಾವೆ? 10⁻8 ಅದಾವು. ಆದ್ದರಿಂದ ಪ್ರಪಂಚದ ಒಟ್ಟು ಜೇನು ನೊಣಗಳ ಸಂಖ್ಯೆ, ಒಟ್ಟು ಜೇನು ನೊಣಗಳ ಒಂದು ಸಂಖ್ಯೆ, ಪ್ರಪಂಚದ ಒಟ್ಟು ಜೇನು ನೊಣಗಳ ಸಂಖ್ಯೆ ಎಷ್ಟಾಗ್ತತಿ ಅಂತಂದ್ರೆ 10,000ಕ್ಕೆ ಎಷ್ಟರಲ್ಲೇ ಗುಣಿಸ್ರಿ ಅಂದ್ರೆ 10⁸ ಗುಣಿಸ್ರಿ. ಇದು 5 ತಕ್ಕೊಳ್ಳೋಣ. ಇದ್ರಾಗ 10⁻, ಇದು 4 ಬರೀನು, 10,000 ತಗೊಂಡ್ಬಿಡ್ರು. 5 ಗುಂಡ್ಲೆ 10,000 ಅಂದ್ರೆ 50,000 ಆಗತ್ತೈತ್ಲೆ. 10⁻ ಎಷ್ಟಾಯ್ತು ನೋಡ್ರಿ? 8 ಆಯ್ತು. 8 4 ಕೂಡಿಸ್ರಿ. ಘಾತಾಂಕಗಳ ಮೊದಲನೇ ನಿಯಮದ ಪ್ರಕಾರ 10⁻12 ಅಂದರೆ ಜಗತ್ತಿನಲ್ಲಿರ್ತಕ್ಕಂಥ ಒಟ್ಟು ಜೇನು ನೊಣಗಳ ಸಂಖ್ಯೆ 5 ಗುಂಡ್ಲೆ 10⁻12 ಅಂತಕ್ಕಂಥದ್ದನ್ನು ನಾವು ಕಾಣ್ತೀವಿ. ಇನ್ನು ಮುಂದಿಂದು ಪ್ರಶ್ನೆ ಏನಿದೆ ನೋಡ್ರಿ, ಮೂರನೇ ಉಪಪ್ರಶ್ನೆ. ಜಗತ್ತಿನಲ್ಲಿ ಒಟ್ಟು ಮಾನವನ ದೇಹದಲ್ಲಿ ಸುಮಾರು 38 ಟ್ರಿಲಿಯನ್ ಬ್ಯಾಕ್ಟೀರಿಯಾ ಜೀವಕೋಶಗಳಿದಾವೆ. ಜಗತ್ತಿನಲ್ಲಿ ಎಲ್ಲ ಮನುಷ್ಯರಲ್ಲಿ ವಾಸಿಸುವ ಬ್ಯಾಕ್ಟೀರಿಯಾಗಳ ಸಂಖ್ಯೆ ಈಗ ಮೊದಲನೇ ಲೆಕ್ಕಕ್ಕೆ ಬಂದಿತ್ತು ನೋಡ್ರಿ. ಜಗತ್ತಿನ ಸಂಖ್ಯೆ 8.2 ತೊಗೊಂಡಿದ್ದ ಬಿಲಿಯನ್, ಅದ ತೊಗೋಬೇಕು. ಅದಕ್ಕೆ ಇಂಟು 38 ಟ್ರಿಲಿಯನ್ ಮಾಡಿದರೆ ಉತ್ತರ ಬಂದ್ಬಿಡ್ತದೆ. ಸರಿ, ಒಟ್ಟು ಜಾಗತಿಕ ಜನಸಂಖ್ಯೆ, ಅರೆ ಜಾಗ ಇಲ್ಲ, ಸ್ವಲ್ಪ ಜಾಗ ಮಾಡ್ಕೋಬೇಕು ಇದಕ್ಕೆ. ನೋಡ್ರಿ, ಮುಂದಿನ ಪ್ರಶ್ನೆ ಬರೋಣ. ಮಾನವನ ದೇಹದಲ್ಲಿ 38 ಟ್ರಿಲಿಯನ್ ಅಲ್ಲ? ಓಕೆ. ಜಗತ್ತಿನ ಎಲ್ಲ ಮನುಷ್ಯರಲ್ಲಿ ವಾಸಿಸುವ ಬ್ಯಾಕ್ಟೀರಿಯಾಗಳ ಸಂಖ್ಯೆ, ಜಗತ್ತಿನ ಒಟ್ಟು ಜನಸಂಖ್ಯೆ ಬರ್ಕೊಳ್ಳೋಣ. ಜಗತ್ತಿನ ಒಟ್ಟು ಜನಸಂಖ್ಯೆ, ಜಗತ್ತಿನ ಒಟ್ಟು ಜನಸಂಖ್ಯೆ ನೋಡ್ರಿ ಎಷ್ಟೈತಿ? 8.2 ಇಂಟು 10⁻9, 8.2 ಬಿಲಿಯನ್. ಇದು ಒಟ್ಟು ಜಾಗತಿಕವಾಗಿರ್ತಕ್ಕಂಥ ಜನಸಂಖ್ಯೆ. ಇದನ್ನು ಸ್ವಲ್ಪ ಇನ್ನು ಪ್ರತಿ ಮನುಷ್ಯನಲ್ಲಿ ಇರ್ತಕ್ಕಂಥ ಬ್ಯಾಕ್ಟೀರಿಯಾಗಳ ಸಂಖ್ಯೆ, ಪ್ರತಿ ಮನುಷ್ಯನಲ್ಲಿ ಇರ್ತಕ್ಕಂಥ ಬ್ಯಾಕ್ಟೀರಿಯಾಗಳ ಸಂಖ್ಯೆ ಎಷ್ಟೈತಿ? 38 ಟ್ರಿಲಿಯನ್. ಪ್ರತಿ ವ್ಯಕ್ತಿಯಲ್ಲಿನ ಬ್ಯಾಕ್ಟೀರಿಯಾ ಜೀವಕೋಶಗಳ ಸಂಖ್ಯೆ ಎಷ್ಟು ಅಂತಂದ್ರೆ 38 ಟ್ರಿಲಿಯನ್ ಅಂತ ನಾವು. 38 ಟ್ರಿಲಿಯನ್, 38 ಟ್ರಿಲಿಯನ್ ಅಂದ್ರೆ 1 ಟ್ರಿಲಿಯನ್ ಅಂದ್ರೆ 10⁻12 10 ಗುಣಕದೊಳಗೆ. ಅಂದರೆ ಇದು 38 ಗುಂಡ್ಲೆ 10⁻12 ಆಯ್ತು. ಇದನ್ನು 1 ದಶಮಾಂಶ ಸ್ಥಾನ ಹಿಂದೆ ತಗೊಂಡ್ರೆ 3.8 ಮಾಡ್ಕೊಂಡ್ರೆ 10⁻13 ಆಗ್ತದೆ. ಇಷ್ಟಾಯ್ತು. ಆದ್ದರಿಂದ ಒಟ್ಟು ಜಾಗತಿಕವಾಗಿ ಒಟ್ಟು ಬ್ಯಾಕ್ಟೀರಿಯಾ
ಬ್ಯಾಕ್ಟೀರಿಯಾ ಜೀವಕೋಶಗಳ ಸಂಖ್ಯೆ, ಬ್ಯಾಕ್ಟೀರಿಯಾ ಜೀವಕೋಶಗಳ ಸಂಖ್ಯೆ ನಮಗೆ ಎಷ್ಟಾಗ್ತೈತಿ ಅಂತಂದ್ರೆ, ಇದು ಜನಸಂಖ್ಯೆ 8.2 ಇಂಟು 10⁻9, ಇದು 3.8 ಇಂಟು 10⁻13 ಇದೆ. ಈಗ 8.2 ಮತ್ತು 3.8 ಗುಣಿಸ್ರಿ ಎಷ್ಟು ಬರ್ತೈತಿ ಒಂದಿಟ್ಟ ಹೇಳ್ರಿ. ಇದನ್ನೆರಡು ಗುಣಿಸಿದ್ರೆ 31.16 ಬರ್ತೈತಿ. 31.16 ಇಂಟು 10⁻13 ಕೂಡಿಸ್ರಿ 22 ಆತ. ತಿರ್ಗಾತ 22 ಆತ. ಇಷ್ಟ ಇಟ್ಟರು ನಡಿತೈತಿ ಅಥವಾ 1 ಪಾಯಿಂಟ್ ಅದನ್ನ 1 ದಶಮಾಂಶ ಸರಿಸಿಡಲ್ಲ, 1.30 ಸರಿ 31.16 ಅದು 13.16 ಅಲ್ಲ 31.16 ಹೇಳಿದೆ. ಆದರೆ ಬರೆಯುವಾಗ ಉಲ್ಟಾ ಬರದೆ 31.16. ಇದನ್ನು ಹೆಂಗೆ ಬರೀರಲ್ಲ ಈಗ 3.116 ಇಂಟು 10⁻23 1 ದಶಮಾಂಶ ತೊಗೊಂಡಿಲ್ಲ ಅಂದ್ರೆ 10ರಲ್ಲೇ ಗುಣಕ ಆಗ್ತದೆ. 10ಘಾತ 1 ಬರ್ತದೆ. ಆ 1 ಮತ್ತು 22 ನಿಮ್ಗೆ ಘಾತಾಂಕ ನಿಯಮದ ಪ್ರಕಾರ 10ಘಾತ 23 ಆಗ್ತದೆ. ಸರಿ, ಇನ್ನೊಂದು ಕೊನೆಯದಾಗಿರ್ತಕ್ಕಂತಹ ಪ್ರಶ್ನೆ ಇದೆ ಇಲ್ಲಿ ನಿಮಗೆ. ಏನಿದೆ ನೋಡ್ರಿ, ಜೀವಿತಾವಧಿಯಲ್ಲಿ ಆಹಾರ ಸೇವಿಸಲು ಕಳೆದ ಒಟ್ಟು ಸಮಯವನ್ನು ಒಬ್ಬ ವ್ಯಕ್ತಿ ಜೀವಿತಾವಧಿಯಲ್ಲಿ ಆಹಾರವನ್ನು ಸೇವಿಸಲಿಕ್ಕೆ ಅವ ಎಷ್ಟು ಸಮಯವನ್ನು ಕಳೀತಾನ ಅನ್ನೋದನ್ನು ಲೆಕ್ಕಾಚಾರ ಮಾಡ್ಲಿಕ್ಕೆ ಹೇಳಿದ್ದಾರೆ. ಅಂದ್ರೆ ಒಂದು ದಿವಸಕ್ಕೆ ಅವಾಗ ಆಹಾರ ಸೇವಿಸಲಿಕ್ಕೆ ಎಷ್ಟು ಟೈಮ್ ಹೋಗ್ತೈತೆ ಅನ್ನೋದನ್ನು ನಾವು ಮೊದಲು ಲೆಕ್ಕ ತಕ್ಕೋಬೇಕು ಸೆಕೆಂಡ್ಸ್ನಾಗ. ಆಮೇಲೆ ಒಬ್ಬ ಮನುಷ್ಯನ ಜೀವಿತಾವಧಿ ಅವರೇಜ್ ಲೈಫ್ ಸ್ಪ್ಯಾನ್ ಎಷ್ಟು ಅನ್ನೋದನ್ನು ವರ್ಷದಾಗಿಂದ ಅದನ್ನು ಮೊದಲು ನೆಕ್ಸ್ಟ್ ಸೆಕೆಂಡ್ನಾಗ ಕನ್ವರ್ಟ್ ಮಾಡಿ ಅವತ್ತನ್ನೆಲ್ಲ ಗುಣಿಸ್ಬೇಕು. ಅವಾಗ ನಿಮ್ಗೆ ಅವ ಎಷ್ಟು ಸೆಕೆಂಡ್ಸ್ ಟೈಮ್ಸನ್ನು ಊಟ ಮಾಡೋದಕ್ಕೆ ಆಹಾರ ಸೇವಿಸೋದಕ್ಕೆ ಕಳೆದ ಅಂತಕ್ಕಂಥದ್ದು ನಮ್ಗೆ ಸಿಗ್ತದೆ. ಸರಿ, ಹಾಗಾದರೆ ಮೊದಲನೇ ಲೆಕ್ಕಾಚಾರ ನಾವೇನು ಮಾಡ್ಕೊಳ್ಳೋಣ ಅಂತಂದ್ರೆ, ಅವರೇಜ್ ಸಾಮಾನ್ಯ ಸರಾಸರಿ ಆಹಾರ ಸೇವಿಸುವ ಸಮಯ ದಿನದಲ್ಲಿ, ಒಂದು ದಿನಕ್ಕೆ ಸರಾಸರಿ ಸಮಯ, ಒಂದು ದಿನಕ್ಕೆ ಒಬ್ಬ ವ್ಯಕ್ತಿ ಆಹಾರ ಸೇವಿಸುವ ಸರಾಸರಿ ತಗೋತೀನಿ, ಎಕ್ಸಾಕ್ಟ್ಲಿ ಅಂತ ಹೇಳೋಕ್ಕಾಗಿಲ್ಲದ ಸಮಯ ವ್ಯಕ್ತಿಯಿಂದ ಸ್ವಲ್ಪ ವೇರಿಯೇಷನ್ ಆಗ್ಬೋದು. 1.5 ತಾಸು, 1.5 ಗಂಟೆ ಅಂತ ಅಂದ್ಕೊಳ್ಳೋಣ. ಮಿನಿಮಮ್ 3 ಮೀಲ್ಸರೇ ಡೈಲಿ ತೊಗೋತೀರಿ ನೀವು, 3 ಊಟಾರೆ, ಒಂದಕ್ಕೊಂದು ಅರ್ಧ ಗಂಟೆ. ಅದ್ರೊಳಗೆ ಚಾ ಟಿಫಿನ್ ಎಲ್ಲ ಕೂಡ ಹಿಂಗೆ ಲೆಕ್ಕ ಅವರೇಜ್ ತೆಗೆದ್ರೆ ಅರ್ಧ ತಾಸನಾಗ ಒಂದು ಮೀಲ್ಸ್ ಮುಗಿತೈತಿ. 1.5 ಗಂಟೆ, ಇದು ಗಂಟೆಗಳಲ್ಲಿ. ಈ 1.5 ಗಂಟೆ ಸೆಕೆಂಡ್ಸ್ನಾಗ ಲೆಕ್ಕ ಮಾಡೋಣ, ಕನ್ವರ್ಟ್ ಮಾಡೋಣ. 1.5 ಇದಕ್ಕಿಂಟು ಗಂಟೆ ಅಂದ್ರೆ 60 ನಿಮಿಷ, 1 ಗಂಟೆ ಅಂದ್ರೆ ಇದು ಮತ್ತೆ ಸೆಕೆಂಡ್ನಾಗ ಆಗ್ಬೇಕಂದ್ರೆ ಇಂಟು 60 ಮಾಡ್ಬೇಕಿದು. 1.5 ಇಂಟು 60 ಮಾಡಿದ್ರೆ ಅಂದ್ರೆ ನಿಮ್ಗೆ ಸೆಕೆಂಡ್ಸ್ನಾಗ ಸಿಗ್ತೈತಿ. ಟೋಟಲ್ ಎಲ್ಲ ಗುಣಾಕಾರ ಮಾಡಿರಿ ಅಂದ್ರೆ 5400 ಸೆಕೆಂಡ್ ಆಕೈತಿ. ಗುಣಿಸ್ರಿ, ಎಲ್ಲರೂ ಗುಣಿಸಿ ನೋಡ್ರಿ, 5400 ಸೆಕೆಂಡ್ ಆಕೈತಿ. ಇದನ್ನು ಹಿಂಗೆ ಬರಿಬೋದಲ್ಲ, 5400 ಸೆಕೆಂಡನ್ನು 3 ಸ್ಥಾನ ಹಿಂಗೆ ತೊಗೋತೀನಿ. ಇದು 3 ಸ್ಥಾನ ಅಂದರೆ 5.4 ಇಂಟು 10ಘಾತ ಎಷ್ಟು ಬರೀತೀರಿ? 3 ಬರೀತೀರಿ. 10ಘಾತ 3, 5.4 ಇಂಟು 10⁻3. ಇದು ಒಂದು ಹಂತದ ಲೆಕ್ಕಾಚಾರ ಅಂತ. ಇನ್ನೊಂದು ಹಂತದ ಲೆಕ್ಕಾಚಾರ ನಿಮಗೆ ಏನಾಗಬೇಕು ಅಂತಂದರೆ, ಇಲ್ಲಿ ಇದು 5400 ಗೊತ್ತಲ್ಲ, ಇದನ್ನು ಕಂಪಲ್ಸರಿ ಸೆಕೆಂಡ್ನಾಗ ಬರಿಬೇಕಿದೆ. ಸೆಕೆಂಡ್ಗಳು ಇಲ್ಲಿ ಬಂದಲ್ಲ, ಕೊನೆಗಿದು ಕೂಡ ಏನೋ ಸೆಕೆಂಡನೇ, ಇಷ್ಟು ಸೆಕೆಂಡ್ಗಳು ಬೇಕಾಗ್ತವೆ. ಇನ್ನು ಒಬ್ಬ ವ್ಯಕ್ತಿಯ ಸರಾಸರಿ ಜೀವಿತಾವಧಿ, ಒಬ್ಬ ವ್ಯಕ್ತಿಯ ಸರಾಸರಿ ಜೀವಿತಾವಧಿ ಒಂದು 70 ವರ್ಷ, 60ರಿಂದ 70 ವರ್ಷ ಬದುಕ್ತಾನೆ ಒಬ್ಬ ವ್ಯಕ್ತಿ. ನಾವು 70 ವರ್ಷ ತಗೊಳ್ಳೋಣ. ಈ 70 ವರ್ಷನೂ ಸೆಕೆಂಡ್ನಾಗ ಕನ್ವರ್ಟ್ ಮಾಡ್ಬೇಕು. 1 ವರ್ಷ ಅಂದ್ರೆ ಎಷ್ಟು ತಿಂಗಳ? 1 ವರ್ಷ ದಿವಸ ನೋಡಿ,
70 ವರ್ಷ, ಒಂದು ವರ್ಷದಾಗ 70 ವರ್ಷ ಆಯ್ತು. ಒಂದು ವರ್ಷದಾಗ 365 ದಿವಸ, ಒಂದು ದಿವಸದಾಗ 24 ದಿನ, ಒಂದು ದಿನದೊಳಗೆ 24 ದಿವಸದಾಗ ಬಂತು ಈಗ. ಆಮೇಲೆ ಒಂದು ನಿಮಿಷ, ಇದು 365 ಗುಣಸನ ಏನಾಯ್ತು, 70 ವರ್ಷ ಅಂದರೆ 70 ಗುಂಡ್ಲೆ 365. ಒಂದು ನಿಮಿಷ ಇದೆಯಾ, ಇನ್ನೂ ಎಷ್ಟೆಲ್ಲ ಗುಣಿಸ್ಬೇಕು ನೋಡ್ರಿ ಒಂದಿಟ. ನಂಗೆ ಸೆಕೆಂಡ್ನಾಗ ಬೇಕಾಗಿತ್ತು, ಇದು ವರ್ಷನಾಗ ಐತಿ. ವರ್ಷನಾಗಿದ್ದು ಮೊದಲು ದಿವಸದಾಗ ಮಾಡಿದ್ವಿ, ಇದು ದಿವಸದಾಗ ಬಂತು. ದಿವಸ ಇದ್ದದ್ದು ಗಂಟೆ ಒಳಗೆ ಬಂತು, ಗಂಟೆ ಇದ್ದದ್ದು ನಿಮಿಷನಾಗ ಬರ್ಬೇಕು, ನಿಮಿಷ ಇದ್ದದ್ದು ಎಷ್ಟಾಗಬೇಕು ಸೆಕೆಂಡ್ನಾಗ, ಅಂದರೆ 8 60 ಗುಂಡ್ಲೆ 60 ಮಾಡಿ. ಸ್ವಲ್ಪ ಲೆಂಗ್ದಿ ಆಗ್ತೈತೆ ಲೆಕ್ಕಾಚಾರ. ಇವನ್ನೆಲ್ಲ ಗುಣಿಸಿದ್ರೆ ನಮಗೆ ಎಷ್ಟು ಬರ್ತೈತೆ ಅಂತಂದ್ರೆ 2.21 ಇಂಟು 10⁻⁹. 2.21 ಇಂಟು 10⁻⁹ ಸೆಕೆಂಡ್ ಬರ್ತದೆ. ಸ್ವಲ್ಪ ಮಾಡಿ ನೋಡ್ರಿ ಸೆಕೆಂಡ್ಗಳು. ಇಲ್ಲೊಂದು ಸ್ವಲ್ಪ ಸಣ್ಣ ಕನ್ಫ್ಯೂಷನ್ ಆಯ್ತು ಈ ಕಡೆ ನೋಡ್ರಿ. 70 ವರ್ಷ ಇದು, ಒಂದು ವರ್ಷ ಅಂದ್ರೆ 365 ದಿವಸ. 70 ವರ್ಷ ಅಂದರೆ 70 ಗುಂಡ್ಲೆ 365 ಗುಣಸನ ದಿನದೊಳಗೆ ಕನ್ವರ್ಟ್ ಆಕೈತೆ. ಒಂದು ದಿನ ಅಂದರೆ 24 ಗಂಟೆ, ಮತ್ತು 24 ಗುಣಿಸ್ತೀನಿ, ಇಲ್ಲಿ ತನಕ ಏನಾಯ್ತು ಗಂಟೆ ಒಳಗೆ ಕನ್ವರ್ಟ್ ಆಗ್ತದೆ. 1 ಗಂಟೆ ಅಂದ್ರೆ 60 ನಿಮಿಷ, ಇಲ್ಲಿ ಬಂದರೆ ಏನಾಯ್ತು ನಿಮಿಷದೊಳಗೆ ಕನ್ವರ್ಟ್ ಆಗ್ತದೆ. ಇಟ್ಟೆಲ್ಲ ಗುಣಲಬ್ ಮಾಡ್ರೆ ನಿಮಿಷದವೆ. ಇನ್ನು 1 ನಿಮಿಷ ಅಂದರೆ ಎಷ್ಟು, 60 ಸೆಕೆಂಡ್. ಅಂದ್ರೆ ಇದು ಟೋಟಲ್ ಎಲ್ಲ ಗುಣಿಸಿರಂದ್ರೆ ಇದು ಗುಣಾಕಾರ ಮಾಡೋದು ಸ್ವಲ್ಪ ಲೆಂಗ್ದಿ ಆಗ್ತದೆ. ಗುಣಿಸಿ ನೋಡ್ಬೇಕು ನೀವು, ಪಕ್ಕದ ಗ್ರಾಫ್ನಾಗ ಗುಣಿಸಿ ನೋಡ್ರಿ. 2.21 ಇಂಟು 10⁻⁹ ಸೆಕೆಂಡ್ ಬರ್ತದೆ. ಇನ್ನು ಅವ ಒಟ್ಟು ವ್ಯಯಿಸಿದ ಒಬ್ಬ ವ್ಯಕ್ತಿ, ಆದ್ದರಿಂದ ಒಬ್ಬ ವ್ಯಕ್ತಿ ಜೀವಿತಾವಧಿಯಲ್ಲಿ ಆತನ ಜೀವಿತಾವಧಿಯಲ್ಲಿ ಆಹಾರ ಸೇವಿಸಲು ಏನು ಕಳೆದ ಸಮಯ, ವ್ಯಯಿಸಿದ ಸಮಯ ಎಷ್ಟು ಅಂತಂದ್ರೆ ಸೆಕೆಂಡ್ನಾಗ ಗುಣಾಕಾರ ಮಾಡ್ಬೇಕಲ್ಲ. ಇದು ಒಂದು ದಿನಕ್ಕೆ ಇಷ್ಟ, ಅವ ಎಷ್ಟು, ಅವನ ಜೀವಿತಾವಧಿ ಎಷ್ಟೈತೆ ಅಂದ್ರೆ 2.21 ಇಂಟು 10⁻⁹ ಸೆಕೆಂಡ್. 9 ಸೆಕೆಂಡ್ ಐತೆ. ಅಂದ್ರೆ ಇದಕ್ಕೆ ಗುಣಾಕಾರ ಆಗಬೇಕಿದೆ 5.4 ಇಂಟು 10⁻³ ಇಂಟು 2.21 ಇಂಟು 10⁻⁹. 9, 10, 11, 12 ಆಕೈತೆ ಘಾತ ಅದ, 10ರ ಘಾತ 5.4 ಮತ್ತು 2.21 ಗುಣಿಸ್ರಿ. 5.4 ಆ್ಯಂಡ್ 2.21 ಗುಣಾಕಾರ ಮಾಡ್ರಿ ಕಚ್ಚದ ಹಾಕೊಂಡು. ಮತ್ತು ಮೊದಲ ದಶಮಾಂಶ ಇಲ್ಲ ಅಂತ ಹೇಳಿ ಗುಣಿಸ್ರಿ, ಆಮೇಲೆ 3 ದಶಮಾಂಶ ಸ್ಥಾನ ಸರಿಸ್ರಿ. ಹೇಳ್ರಿ ಎಷ್ಟು ಬರ್ತೈತಿ. 11.934 ಬರ್ತಿರ್ಬೇಕು ನೋಡ್ರಿ. 11.934 ಇಂಟು 10ರ ಘಾತ 9, ಇವು 3 12 ಆದ. ಇದನ್ನು 1.19 2 ದಶಮಾಂಶ ಸ್ಥಾನಕ್ಕೆ ಬರೀನು. ಇದು ಹಿಂದೆ ಬತ್ತು 34 ಬರೀದು ಬಿಟ್ಟು ನಡಿತೈತಿ. ಈಗ ಇಂಟು 10ರ ಘಾತ ಇಲ್ಲ ಬರೀರಿ, ಇಂಟು 10ರ ಘಾತ 13 ಆಕೈತಿ. ಸೆಕೆಂಡ್ ಬರಿಬೇಕಿಲ್ಲ, ಇದು ಇಂಪಾರ್ಟೆಂಟ್. ಸೆಕೆಂಡ್ಗಳು, ಇಷ್ಟು ಸೆಕೆಂಡ್ಗಳನ್ನು ಒಬ್ಬ ವ್ಯಕ್ತಿ ಊಟ ಮಾಡೋದಕ್ಕಂತನ ವ್ಯಯಿಸ್ತಾನೆ. ಅದನ್ನು ವೈಜ್ಞಾನಿಕ ಸಂಕೇತದೊಳಗೆ ಬರೆಯಾಕೆ ಹೇಳಿದ್ರು, ಹಂಗೆ ಬರ್ದೈತೆ ನೋಡಿ. 1.1934 ಇಂಟು 10ರ ಘಾತ 13 ಸೆಕೆಂಡ್ ಅಂತಕ್ಕಂಥದ್ದನ್ನು ನಾವು ನೋಡ್ತೀವಿ. ಇದಿಷ್ಟು ಈ ಒಂದು ಪ್ರಶ್ನೆಗೆ ಪರಿಹಾರ. ಮುಂದಿನ ಒಂದು ಪ್ರಶ್ನೆ ಏನಪ್ಪ ಅಂತಂದ್ರೆ, 1 ಅರಬ್ ಅಥವಾ 1 ಬಿಲಿಯನ್ ಸೆಕೆಂಡ್ಗಳ ಹಿಂದಿನ ದಿನಾಂಕ ಯಾವುದು? 1 ಅರಬ್ ಅಥವಾ 1 ಬಿಲಿಯನ್ ಅಂದ್ರೆ 10ರ ಘಾತ 9 ಇದು, ಹೌದಾ? 10ರ ಘಾತ 9 ಸೆಕೆಂಡ್. 10ರ ಘಾತ 9 ಸೆಕೆಂಡ್ ಹಿಂದೆ ಹೋದ್ರೆ ನಿಮ್ಗೆ ಆವಾಗ ಡೇಟ್ ಯಾವುದಿತ್ತು ಅಂತಕ್ಕಂಥದ್ದನ್ನು ಪ್ರಶ್ನೆ ಕೇಳಿದಾರೆ ಅವರು. ಸೆಕೆಂಡ್ ಇದ್ದದನ್ನು ನಾವು ಮೊದಲ ಇದನ್ನು ಏನು ಮಾಡೋಣ ಅಂತಂದ್ರೆ ಮಿನಿಟ್ನಾಗ ಕನ್ವರ್ಟ್ ಮಾಡೋಣ. ಮಿನಿಟ್ನಾಗ ಕನ್ವರ್ಟ್ ಮಾಡಬೇಕು ಅಂದ್ರೆ ಇದಕ್ಕೆ 60 ಭಾಗಿಸ್ತೀವಿ, ನಿಮಿಷದೊಳಗೆ ಕನ್ವರ್ಟ್ ಆಗುತ್ತೆ, ಹೌದಾ? ನಿಮಿಷಗಳು. ಇನ್ನು ನಿಮಿಷ ಇದ್ದದನ್ನು ನೀವು ದಿನದೊಳಗೆ ಕನ್ವರ್ಟ್ ಮಾಡ್ಬೇಕಂದ್ರೆ, ಗಂಟೆ ಒಳಗೆ ಕನ್ವರ್ಟ್ ಮಾಡ್ಬೇಕಂದ್ರೆ ಮತ್ತು 60 ಭಾಗಿಸ್ಬೇಕಾಗತ್ತೆ. 10ರ ಘಾತ 9 ಬಾಗ್ಲೆ 60 ಗುಂಡ್ಲೆ 60, ಇದು ಗಂಟೆ ಒಳಗೆ ಕನ್ವರ್ಟ್ ಆಯ್ತು. ಇನ್ನು ದಿನದೊಳಗೆ ಕನ್ವರ್ಟ್ ಆಗಬೇಕು ಅಂದರೆ 24 ಭಾಗಿಸ್ಬೇಕು. 10ರ ಘಾತ 9 ಬಾಗ್ಲೆ 60 ಗುಂಡ್ಲೆ 60 ಗುಂಡ್ಲೆ 24 ದಿನಗಳು. 10ರ ಘಾತ 9ಕ್ಕೆ ಇಷ್ಟರಲ್ಲೇ ಭಾಗಿಸ್ಕೋಬೇಕು ನೀವು.
ಆಮೇಲೆ ದಿನಗಳದೊಳಗಂದ್ರೆ ಇದು ಒಂದು ಸಣ್ಣ ಮಿಸ್ಟೇಕ್ ಆಯ್ತು ಇಲ್ಲಿ, ವರ್ಷಕ್ಕೆ ಕನ್ವರ್ಟ್ ಆಗ್ಬೇಕಲ್ಲ. ಕರೆಕ್ಟ್ ಐತಿ, ದಿನಗಳದೊಳಗೆ ಕರೆಕ್ಟ್ ಐತಿ. ಅದ ಇದು ವರ್ಷಕ್ಕೆ ಕನ್ವರ್ಟ್ ಆಗ್ಬೇಕಂದ್ರೆ 365 ಗುಣಿಸ್ಬೇಕು. 10⁻9 ಬಾಗ್ಲೆ 60 ಗುಂಡ್ಲೆ 60 ಗುಂಡ್ಲೆ 24 ಗುಂಡ್ಲೆ 365 ವರ್ಷಗಳು. ಇಷ್ಟು. ಇನ್ನು ಇದನ್ನೆಲ್ಲ ನೀವು ಸುಲಭೀಕರಣ ಮಾಡಬೇಕು. ಇದನ್ನು ಸುಲಭೀಕರಣ ಮಾಡೋದಕ್ಕೆ ಸ್ವಲ್ಪ ಸ್ಪೆಸಿಫಿಕ್ ಆಗಿರ್ತಕ್ಕಂಥ ಎಫರ್ಟನ್ನು ನೀವು ಹಾಕಬೇಕಾಗ್ತದೆ. ಸ್ವಲ್ಪ ನಿಮ್ಮ ಶಿಕ್ಷಕರ ಸಹಾಯವನ್ನು ಇದಕ್ಕೆ ಪಡೀರಿ. ನಾನು ನೇರವಾಗಿ ಬರೆದಿರ್ತೀನಿ ಸಮೀಪದ ಬೆಲೆಯನ್ನು. 31.71 ವರ್ಷ ಬರ್ತದೆ ಇದು. 31.71 30.71 ವರ್ಷ ಅಂದ್ರೆ ಇದು ಸರಿಸುಮಾರು 31 ವರ್ಷ ಮತ್ತು 8.5 ತಿಂಗಳು ಆಗ್ತದೆ. 8.5 ತಿಂಗಳು. ಹೌದಾ? ಇವತ್ತಿನ ದಿನಾಂಕ ನೋಡ್ರಿ, ಇವತ್ತಿನ ದಿನಾಂಕ ನಾ ಈಗ ವಿಡಿಯೋ ಮಾಡತ್ತೇನಿಲ್ಲ, ಈ ದಿನಾಂಕ ಎಷ್ಟೈತೆ ಅಂದ್ರೆ 19 ಅಲ್ಲ, ಇವತ್ತು ತಾರೀಕು 20 ಜುಲೈ 20 ಜುಲೈ 2026 ಜುಲೈ 20ನೇ ತಾರೀಕು ನಾವು ವಿಡಿಯೋ ಮಾಡತ್ತೆ. ಅಂದ್ರೆ ನಾವು 31 ವರ್ಷ ಹಿಂದೆ ಹೋಗೋಣ. ಮೊದಲು 2026 31 ವರ್ಷಗಳಿದೆ. 5 12 3 ಹೋದ್ರೆ ಇಷ್ಟು 9, ಇದು 9 1 1995 1995 ಆಯ್ತು. 8 ವರ್ಷದಿಂದ ಹೋದ್ರೆ ನೀವೀಗ 31 ವರ್ಷ. ಇನ್ನು 8.5 ತಿಂಗಳು ಒಂದು ಹಿಂದೆ ಹೋಗ್ಬೇಕಲ್ಲ. ಇದ್ರಾಗ 8.5 ತಿಂಗಳು ಹಿಂದೆ ಹೋದ್ರೆ ಅಂದರೆ 8.5 ತಿಂಗಳು ಹಿಂದೆ ಹೋದರೆ ನೋಡ್ರಿ, ಈಗ 96, ಇದು ಜುಲೈ ಬಂದೈತಿ ಅಂದರೆ ಇದು 6 ತಿಂಗಳ, ಮತ್ತು ಅದ್ರ ಹಿಂದೆ 2.5 ತಿಂಗಳ ಅಂದ್ರೆ 19 ಅಷ್ಟಿಂದ ಹೋಗ್ಬೇಕಲ್ಲ ನೀವು. ಅಂದ್ರೆ ಅಪ್ರಾಕ್ಸಿಮೇಟ್ಲಿ ಸರಿ ಸುಮಾರು ಹೇಳ್ಬೇಕಂದ್ರೆ 1995 ಹೇಳಿದ್ರು ಸರಿನಾ. ಇನ್ನೂ ಒಂದು ಸ್ವಲ್ಪ ನಿಖರತೆ ನಮ್ಗೆ ಬರಬೇಕು ಅಂತಂದ್ರೆ ಇನ್ನು 8.5 ತಿಂಗಳು ನೀವು ಹಿಂದೆ ಹೋಗ್ಬೇಕು. 1995 ಹಿಂದೆ 8.5 ತಿಂಗಳು ಹೋಗ್ರಿ. 1995 8.5 ತಿಂಗಳು ಅಂತಂದ್ರೆ ಇದು 1995 ಇಯರ್ ಟು ಇಯರ್ ಹೇಳ್ಬೇಕಂದ್ರೆ ಜುಲೈಗೆ ಬತ್ತ. ಅಂದ್ರೆ ಹಿಂದೆ ಹೋದ್ರೆ 1994 ಅಂದ್ರೆ ಹಿಂದೆ ಇದು 6 ತಿಂಗಳ ಮ್ಯಾಲಿಂದ ಎಲ್ಲಿ ತನ ಈ ಜುಲೈ ತನ ಅಂದ್ರೆ ಜೂನ್ ತನ 6 7 ತಿಂಗಳು 8 ಅಂದರೆ 1.5 ತಿಂಗಳು ಆ ಕಡೆಯಿಂದ ಹೋಗ್ಬೇಕಂದ್ರೆ ನವಂಬರ್ ಅಂದರೆ ಹೋದರೆ 1993 1994 3 ಅಲ್ಲ 95ರಿಂದ ಹೋಗ್ಬೇಕಲ್ಲ 94 ನವೆಂಬರ್ ಬರುವುದು. ಏನು ಪ್ರಶ್ನೆ ಐತದ? ದಿನಾಂಕ ನವೆಂಬರ್ನಲ್ಲಿ ಬರುವುದು. ಎಷ್ಟು? 1 ಅರಬ್ ಅಥವಾ 1 ಬಿಲಿಯನ್ ಸೆಕೆಂಡ್ಗಳ ಹಿಂದಿನ ದಿನಾಂಕ ನಿಮ್ಗೆ 1994 ನವಂಬರ್ ತಿಂಗಳದೊಳಗೆ ಬರ್ತೈತಿ ಅಂತಕ್ಕಂಥದ್ದು ಒಂದು ಲೆಕ್ಕಾಚಾರ ಇದೆ. ಇದು ಸ್ವಲ್ಪ ಸರಿ ಸುಮಾರು 1-2 ದಿವಸ ಒಂದು ಸ್ವಲ್ಪ ವೇರಿಯೇಷನ್ ಆಗಿರಬಹುದು. ಇದು ಸರಿ ಸುಮಾರು ಬೆಲೆ. ಇದು ಸರಿ ಸುಮಾರು ಅಂತ ಹೇಳತ್ತೇನೆ. ಅರ್ಥ ಆಯ್ತಾ? ಇದಿಷ್ಟು ಈ ಒಂದು ಪ್ರಶ್ನೆಗೆ ಪರಿಹಾರ. ಇದರೊಂದಿಗೆ ಇಲ್ಲಿ ಬಂದಿರತಕ್ಕಂತಹ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡ್ತಕ್ಕಂಥ ಪ್ರಯತ್ನ ಮಾಡಲಾಗಿದೆ. ಕೆಲವೊಂದಿಷ್ಟು ಈ ಅಭ್ಯಾಸದಲ್ಲಿ ಕೊನೆಯಲ್ಲಿ ಕೊಟ್ಟಿರ್ತಕ್ಕಂತಹ ಅಭ್ಯಾಸದಲ್ಲಿ ಬಹಳಷ್ಟು ನಿಮ್ಮ ತಾರ್ಕಿಕತೆಯನ್ನು ನಿರೀಕ್ಷಿಸ್ತಕ್ಕಂತಹ ಪ್ರಶ್ನೆಗಳಿದ್ದಾವೆ. ಆದರೆ ನಿಮ್ಮ ಏನೋ ಒಂದು ಮಾನಸಿಕ ಸಾಮರ್ಥ್ಯ ಇದೆಯೋ ಅದಕ್ಕೆ ಒಗ್ಗತಕ್ಕಂತಹ ಸಮಸ್ಯೆಗಳನ್ನು ಅಷ್ಟಾದರೂ ಕೂಡ ನೀವು ಕಡ್ಡಾಯವಾಗಿ ಎಲ್ಲರೂ ಮಾಡಿಕೊಡ್ರಿ. ಕೆಲವು ಸಮಸ್ಯೆಗಳು ಏನಪ್ಪ ನಮ್ಗೆ ಒಟ್ಟೆ ತಿಳಿಲಿಲ್ಲ ಅಥವಾ ಅರ್ಥ ಆಗಲಿಲ್ಲ ಅಥವಾ ನಮ್ಮ ಗಮನಕ್ಕನ ಬರಲಿಲ್ಲ ಅಂತಕ್ಕಂಥದ್ದು ಆಗಬಹುದು. ಯಾಕೆಂದರೆ ನಿಮ್ಮ 7ನೇ ತರಗತಿಯವರೆಗಿನ ಜಾಣ್ಮೆಯ ಮಟ್ಟ ಎಷ್ಟಿದೆ, ನಿಮ್ಮ ಮಾನಸಿಕ ಸಾಮರ್ಥ್ಯ ಎಷ್ಟಿದೆ ಅನ್ನೋದನ್ನು ಕೂಡ ಇಲ್ಲಿ ಸಂಬಂಧಪಡ್ತದೆ. ಅಲ್ಲಿ ನೀವು ಹಾರ್ಡ್ ವರ್ಕ್ ಮಾಡಿದ್ರಿ, ಮೂಲಭೂತವಾಗಿ ಕೆಲಸ ಮಾಡಿದ್ರಿ ಅಂದರೆ ಏನೂ ಕಷ್ಟ ಆಗೋದಿಲ್ಲ. ಹೊಸ ಹೊಸ ಪ್ರಶ್ನೆಗಳನ್ನ ತೊಗೊಂಡು ಮತ್ತು ನಿಮ್ಮ ಶಿಕ್ಷಕರು ನೀವು ಕೇಳ್ತೀರಿ, ನನ್ನನ್ನು ಕೇಳ್ತೀರಿ. ಅದಕ್ಕೆ ಸ್ವಲ್ಪ ನಿಮ್ಮ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಈ ಒಂದು
ಕೊನೆಯಲ್ಲಿ ಕೊಟ್ಟಿರ್ತಕ್ಕಂಥ ಅಭ್ಯಾಸದ ಸಮಸ್ಯೆಗಳನ್ನು ಬಿಡಿಸ್ರಿ ಅಂತ ಒಂದು ಸೂಚನೆಯನ್ನು ಕೊಡ್ತಾ, ಇಲ್ಲಿಗೆ ನಿಮಗೆ ಈ ಒಂದು ಘಾತಾಂಕಗಳ ಆಟ ಈ ಒಂದು ಅಧ್ಯಾಯದಲ್ಲಿ ಬಂದಿರತಕ್ಕಂಥ ಎಲ್ಲ ಪರಿಕಲ್ಪನೆಗಳ ನಾನು ಕೂಲಂಕುಷವಾಗಿ ಚರ್ಚೆ ಮಾಡಿದ್ದೀನಿ. ಎಲ್ಲ ಸಮಸ್ಯೆಗಳಿಗೆ ಪರಿಹಾರನ ಕೊಟ್ಟಿದ್ದೀನಿ. ಅಷ್ಟೇ ಅಲ್ಲದೆ ಹೆಚ್ಚುವರಿ ಪ್ರಶ್ನೆಗಳನ್ನು ಕೂಡ ಮಾಡಿದ್ದೀನಿ. ಇನ್ನು ಮುಂದೆ 2 ವರ್ಕ್ಶೀಟ್ಸನ್ನು ಈ ಚಾಪ್ಟರ್ ಮೇಲೆ ಮಾಡಿರ್ತೀನಿ. ಸೊ ಇಷ್ಟೆಲ್ಲ ವಿಷಯಗಳನ್ನು ನಿಮ್ಮ ಮನಸ್ಸಿಗೆ ತಗೊಂಡು ಚೆನ್ನಾಗಿ ಕೆಲಸ ಮಾಡ್ತಕ್ಕಂಥ ಪ್ರಯತ್ನವನ್ನು ಎಲ್ಲರೂ ಪ್ರಾಮಾಣಿಕವಾಗಿ ಮಾಡ್ತೀರಲ್ಲ? ಓಕೆ.